ಎಲ್ರಿಗೂ ಮತ್ತೊಮ್ಮೆ ನಮಸ್ತೆ. ಅಮ್ಮ ಕ್ಷಮಿಸ್ದೇ ಇರೋ ವಿಷಯವೇ ಇಲ್ಲ. ನಾವು ಎಷ್ಟು ಸತಿ ಏನೇ ತಪ್ಪು ಮಾಡಿದ್ರು ಕ್ಷಮಿಸೋಕ್ಕಿರೋದೇ ಒಬ್ಬರು ಅಮ್ಮ. ಅದರ ಮೇಲೆ ಯಾರೂ ಹಾಡು ಮಾಡಿರಲಿಲ್ಲ. ನೀವು ಬರೆದಂತಹ ನಿರ್ದೇಶಕನಿಗೆ ಹಾಗೂ ಸಂಗೀತ ನಿರ್ದೇಶಕ ಕಂಪೋಸರ್ಗೆ ನನ್ನ ವೈಯಕ್ತಿಕ ಶುಭಾಶಯಗಳು. ತುಂಬ ಕ್ಲೀನಾದ ಅಪ್ರೋಚ್ ಅದು. ಅಮ್ಮನಿಗಿಂತ ದೊಡ್ಡದು ಯಾವುದೂ ಇಲ್ಲವೇ ಇಲ್ಲ. ಅದ್ರ ಮೇಲೆ ಅವಳನ್ನ ಕ್ಷಮಿಸು ಅನ್ನೋದ್ರ ಪ್ರಕೃತಿನೇ ಕ್ಷಮಿಸು ಅಂದಂಗದು. ನನ್ನ ಒಂದು ಹುಟ್ಟನ್ನೇ ಕ್ಷಮಿಸ್ಬಿಡು, ನಾನು ತಪ್ಪು ದಾರಿಲಿದ್ದೀನಿ ಅಂತ. ಸೊ ಅದು ಅಲ್ಲಿ ನೋಡ್ತಿದ್ದಾಗಲೇ ಮತ್ತೆ ತುಂಬ ಜನ ಮಾತಾಡಿರೋದು, ಮೇಡಮ್ ಮಾತಾಡಿದ್ದು ಎಲ್ಲ ಒಂದು ತುಂಬ ವಿಶೇಷವಾದಂಥ ಪ್ರಯತ್ನ ಅದು. ನನಗೆ ಈ ಹಾಡು ಕೇಳಿದಾಗ ಪ್ರೇಮ್ ಸರ್ ನಂಗೆ ತುಂಬ ಇಷ್ಟ. ನನ್ನ ಗೌಡ್ರೆ ಅಂತ ಕರೆಯೋದು ಪ್ರೇಮ್ ಅವ್ರನ್ನ. ಈ ಹಾಡನ್ನು ಹಾಡಿ ನನ್ನ ಸಿನಿಮಾ ನೋಡೋಕೆ ಬಂದಿದ್ರು ಅವ್ರು, ಮನದ ಕಡಲು. ಅಲ್ಲಿ ಹೇಳಿದ್ರು ಒಂದು ಹಾಡು ಹಾಡಿದೆ ಅಂತ. ಅಲ್ಲಿಂದ ನನಗೆ ಗೆಳೆಯ ಶ್ರೀಧರ್ ಹೇಳ್ದ, ಮತ್ತು ಅಜಿತ್ ಕೂಡ ಮಾತಾಡಿದ್ರು. ಒಟ್ಟು ಇವತ್ತಿನ ಸಿನಾರಿಯೋದಲ್ಲಿ, ಇವತ್ತಿನ ಒಂದು ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಸಿನಿಮಾಗಳು, ಕಷ್ಟಪಟ್ಟು ಒದ್ದಾಡ್ಕೊಂಡು ಮಾಡಿರೋ ಹೊಸಬರು ಪ್ರಯತ್ನಗಳು, ಮಿಡ್ ರೇಂಜ್ ಸಿನಿಮಾಗಳು, ಇವ್ರಿಗೆ ಇಷ್ಟು ಜನ ಬಂದು ಸೇರಿದ್ರಲ್ಲ, ನಿಮಗೆಲ್ಲ ಧನ್ಯವಾದ ಹೇಳಬೇಕು ಮೊದಲಿಗೆ. ಕಾರಣ ಒಂದಿಷ್ಟು ಜನರ ಹಾರೈಕೆ ಇಲ್ಲದೆ ಯಾರೂ ಯಾವತ್ತೂ ಬೆಳೆಯೋಕ್ಕಾಗೋದಿಲ್ಲ. ನಾನೊಂದು ಹೊಸಬ್ರು ಸಿನಿಮಾ ಮಾಡಿಕೊಂಡು ನಿನ್ನೆ ತನಕ ಅದನ್ನು ಜನನ ಕರೆದು ನಿನ್ನೆ ಚಿತ್ರಮಂದಿರ ತುಂಬಿದಾಗ ಒಂದು ಧನ್ಯತೆ ಬರುತ್ತಲ್ಲ, ಅದೇ ಥರ ಎಲ್ಲ ಹೊಸಬ್ರು ಸಿನಿಮಾಗಳಿಗೂ ಇದೇ ಥರ ಹೌಸ್ಫುಲ್ ಪ್ರಮೋಷನ್ಗಳಾಗಲಿ, ಹೌಸ್ಫುಲ್ ಶೋಗಳಾಗಲಿ ಅನ್ನೋದು ನನ್ನ ಒಂದು ಹಾರೈಕೆ. ಬ್ರೂ ಅನ್ನೋಷ್ಟರಲ್ಲೇ ಎಲ್ಲ ಹೊಡೋಗ್ಬಿಡ್ತಾರೆ. ಆ ಥರ ಸಿನಾರಿ ಇದೆ. ಅಜಿತ್ 3-4 ತೀರಾ ಹಳವ ಅಲ್ಲ, ನಿನ್ನ ಹೊಸಬ ಅಂತೀನಿ, ಬೈಕೋಬೇಡ, ಮೊದಲಿಂದ ಪರಿಚಿತ. ಇಡೀ ಟೀಮ್ನಲ್ಲಿ ಒಂದು ಈ ಹೊಸಬ್ರಲ್ಲಿ ಏನಿರುತ್ತೆ ಅಂದರೆ, ನಾವು ಗೆಲ್ಲಬೇಕು, ನಾವು ಏನೋ ಒಂದು ಮಾಡಬೇಕು ಅನ್ನೋದೊಂದು ಹಸಿವು ಇರುತ್ತೆ. ಆ ಹಸಿವಿಗೆ ಯಾರ್ದೋ ಒಬ್ಬರು ಚಪ್ಪಾಳೆ, ಒಂದು ಸಣ್ಣ ಶಿಳ್ಳೆ, ಅವರಿಗೆ ಅನ್ನ ಬೇಕಾಗಿಲ್ಲ, ಮತ್ತೊಂದು ಬೇಕಾಗಿಲ್ಲ, ಎಷ್ಟೋ ದಿವಸ ಅವ್ರ ಎನರ್ಜಿಗಳನ್ನು ಎತ್ತಿ ಹಿಡಿದ್ಬಿಡುತ್ತೆ. ಸೊ ಸಮಸ್ತ ನಾಡಿಗೆ ಈ ಹಾಡನ್ನು ಕೇಳಿ ಇಂಥ ಪ್ರಯತ್ನಗಳನ್ನು ಮೆಚ್ಕೊಳ್ಳಿ ಅಂತ ನಾನೊಬ್ಬ ಕಣ್ಣಿಗೆ ಕೋರ್ಕೊತೇನೆ. ಮತ್ತೊಮ್ಮೆ ಮುಗಿದೊಮ್ಮೆ ಜಾಂಟಿ ಚಿತ್ರತಂಡಕ್ಕೆ ನನ್ನ ಶುಭಾಶಯ. ಇಡೀ ಟೀಮಿಗೆ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್.